ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ತಮಿಳುನಾಡು ಹಾಗೂ ಕೇರಳದಲ್ಲಿ ನೆಲೆಯೂರಬೇಕು, ಮುಂದೊಂದು ದಿನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಬಿಜೆಪಿಯ ಮಹದಾಸೆಗಳಲ್ಲಿ ಒಂದು. ಹಲವು ವರ್ಷಗಳಿಂದ ಇದ್ದ ಈ ಆಸೆಗೆ ತಮಿಳುನಾಡಿನಲ್ಲಿ ಜೀವ ತುಂಬಿದವರು ಕರ್ನಾಟಕ ಕೇಡರ್ನ IPS ಅಧಿಕಾರಿ ಕೆ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಕಮಲ ಅರಳಿಸಲು ದ್ರಾವಿಡ ಪಕ್ಷಗಳ ಭದ್ರಕೋಟೆಯನ್ನ ಛಿದ್ರ ಮಾಡಲು ಅವರು IPS ಹುದ್ದೆಗೆ ರಾಜೀನಾಮೆ ನೀಡಿ ರಾಜಕೀಯಕ್ಕಿಳಿದಿದ್ರು. ತಮ್ಮ ಖಡಕ್ ಮಾತು, ಆಕ್ರಮಣಕಾರಿ ಹೋರಾಟ ಹಾಗೂ ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆಯ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿಗೆ ಹೊಸ ರಂಗು ತುಂಬಿದ್ರು ಸಿಂಗಂ ಅಣ್ಣಾಮಲೈ. ಇದೇ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ಈಗ ಬಿಜೆಪಿಯಿಂದಲೇ ಹೊರಬರುವ ನಿರ್ಧಾರ ಮಾಡಿದ್ದಾರೆ ಅನ್ನೋ ಸುದ್ದಿ ಭಾರೀ ಸಂಚಲನ ಸೃಷ್ಟಿಸಿದೆ. ಹೌದು ಸ್ನೇಹಿತರೆ, ಕೇವಲ 6 ವರ್ಷಗಳಲ್ಲಿ ತಮಿಳುನಾಡು ಬಿಜೆಪಿಯ ಪೋಸ್ಟರ್ ಬಾಯ್ ಆಗಿದ್ದ ಅಣ್ಣಾಮಲೈ ಇದೀಗ ಪಕ್ಷ ತೊರೆದು ತಮ್ಮದೇ ಆದ ಹೊಸ ರಾಜಕೀಯ ಪಕ್ಷ ಕಟ್ಟಲಿದ್ದಾರೆ ಎಂಬ ಮಾತುಗಳು ಬಲವಾಗಿ ಕೇಳಿಬರ್ತಾ ಇದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಕಮಲ ಅರಳಿಸಲು ಹಗಲಿರುಳು ಶ್ರಮಿಸಿದ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ಬಿಜೆಪಿ ತೊರೆಯಲು ಕಾರಣ ಏನು? ಹೈಕಮಾಂಡ್ ಜೊತೆಗಿನ ಆ ಮೈತ್ರಿ ಮುನಿಸು ಏನು? ದಳಪತಿ ವಿಜಯ್ ಅವರ ಭರ್ಜರಿ ರಾಜಕೀಯ ಎಂಟ್ರಿ ಅಣ್ಣಾಮಲೈಯವರ ಮೇಲೆ ಬೀರಿದ ಪ್ರಭಾವ ಏನು? ಎಲ್ಲಕ್ಕಿಂತ ಮುಖ್ಯವಾಗಿ ಅಣ್ಣಾಮಲೈ ನಿಜಕ್ಕೂ ಹೊಸ ಪಕ್ಷ ಕಟ್ತಾರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಜೆಪಿ ಹೈಕಮಾಂಡ್ ಮೇಲೆ ಮುನಿಸಿಕೊಂಡಿದ್ದೇಕೆ ಅಣ್ಣಾಮಲೈ? ಸ್ನೇಹಿತರೆ, 2020ರಲ್ಲಿ ಬಿಜೆಪಿ ಸೇರಿದ ಅಣ್ಣಾಮಲೈ ಕೇವಲ 1 ವರ್ಷದಲ್ಲೇ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಪ್ರಮೋಷನ್ ಪಡೆದರು. ಆದರೆ ಅವರ ಈ ದಿಢೀರ್ ಬೆಳವಣಿಗೆ ತಮಿಳುನಾಡಿನ AIADMK ನಾಯಕರಿಗೆ ಮತ್ತು ಬಿಜೆಪಿಯ ಹಿರಿಯ ನಾಯಕರಿಗೆ ನುಂಗಲಾರದ ತುತ್ತಾಗಿತ್ತು. ಅಣ್ಣಾಮಲೈಯವರ ಸ್ಪಷ್ಟ ನಿಲುವು ಏನಪ್ಪಾ ಅಂದರೆ, ತಮಿಳುನಾಡಿನಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಬೆಳಿಬೇಕು, ಯಾವುದೇ ದ್ರಾವಿಡ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಬಾರ್ದು ಅನ್ನೋದಾಗಿತ್ತು. ಆದರೆ 2026ರ ವಿಧಾನಸಭಾ ಚುನಾವಣೆಯಲ್ಲಿ AIADMK ಜೊತೆ ಮೈತ್ರಿ ಮಾಡಿಕೊಳ್ಳಲೇಬೇಕು ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನಿಸಿತು. ಅಷ್ಟೇ ಅಲ್ಲ, AIADMK ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಒತ್ತಾಯಕ್ಕೆ ಮಣಿದು ಅಣ್ಣಾಮಲೈಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಅಣ್ಣಾಮಲೈಯವರನ್ನ ಕೇವಲ ಸ್ಟಾರ್ ಪ್ರಚಾರಕರನ್ನಾಗಿ ಮಾಡಿ ಅವರಿಗೆ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ಕೂಡ ನೀಡಲಿಲ್ಲ. ಹೀಗೆ ಒಂದು ಕಾಲದಲ್ಲಿ ಭವಿಷ್ಯದ ತಮಿಳುನಾಡಿನ CM ಎಂದು ಬಿಂಬಿತವಾಗಿದ್ದ ಅಣ್ಣಾಮಲೈ ಪಕ್ಷದ ಒಳಗೆ ಮೂಲೆ ಗುಂಪಾಗುವಂತಾಯಿತು. ಇದೇ ಕಾರಣಕ್ಕೆ ಬೇಸರಗೊಂಡಿರುವ ಅವರು ಈಗ ಪಕ್ಷ ತೊರೆಯುವ ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ರಾಜ್ಯಸಭಾ ಟಿಕೆಟ್ ಆಫರ್ ರಿಜೆಕ್ಟ್, ದೆಹಲಿಗೆ ತೆರಳಿದ್ದೇಕೆ ಸಿಂಗಂ? ಸ್ನೇಹಿತರೆ, ಅಣ್ಣಾಮಲೈಯವರ ಕೋಪವನ್ನ ಶಮನ ಮಾಡಲು ಬಿಜೆಪಿ ಹೈಕಮಾಂಡ್ ಅವರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನದ ಬಂಪರ್ ಆಫರ್ ನೀಡಿತ್ತು. ಆದರೆ 41 ವರ್ಷದ ಈ ಯುವ ನಾಯಕ ಆ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಅಣ್ಣಾಮಲೈಯವರು ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ತೆರಳಿದ್ದಾರೆ. ಕಳೆದ 6 ವರ್ಷಗಳಿಂದ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು, ಆದರೆ ನನಗೆ ಪಕ್ಷದಲ್ಲಿ ಭವಿಷ್ಯ ಕಾಣ್ತಿಲ್ಲ ಅಂತ ಹೇಳಿ ಅಧಿಕೃತವಾಗಿ ರಾಜೀನಾಮೆ ನೀಡಲಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಚೆನ್ನೈ ಏರ್ಪೋರ್ಟ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅಣ್ಣಾಮಲೈ, ಇನ್ನೊಂದು 2 ದಿನ ಕಾಯಿರಿ, ನಾವೇ ಕೂತು ಮಾತಾಡೋಣ ಅಂತ ಹೇಳಿ ಹೊಸ ರಾಜಕೀಯದ ಸುಳಿವು ಕೊಟ್ಟಿದ್ದಾರೆ. ದಳಪತಿ ವಿಜಯ್ ಮೆಗಾ ಎಂಟ್ರಿ ಬೆನ್ನಲ್ಲೇ ಚೇಂಜ್ ಆಯಿತು ಅಣ್ಣಾಮಲೈ ಪ್ಲಾನ್. ತಮಿಳುನಾಡು ರಾಜಕಾರಣದಲ್ಲಿ ಈಗ ಭಾರಿ ಬಿರುಗಾಳಿ ಎಬ್ಬಿಸಿರೋದು ನಟ ದಳಪತಿ ವಿಜಯ್. ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಕ್ಷವು ಇತ್ತೀಚಿನ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದು ಅಕ್ಷರಶಃ ಧೂಳೆಬ್ಬಿಸಿದೆ. ಒಂದು ಕಾಲದಲ್ಲಿ ಯೂತ್ ಐಕಾನ್ ಆಗಿದ್ದ ಅಣ್ಣಾಮಲೈ ಜಾಗವನ್ನ ಈಗ ನಟ ವಿಜಯ್ ಆಕ್ರಮಿಸಿಕೊಂಡಿದ್ದಾರೆ. ದ್ರಾವಿಡ ಪಕ್ಷಗಳಿಗೆ ಪರ್ಯಾಯವಾಗಿ ಜನ ವಿಜಯ್ ಅವರನ್ನ ಒಪ್ಪಿಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಣ್ಣಾಮಲೈಯವರು ತಮ್ಮ ವಿ ದಿ ಲೀಡರ್ಸ್ ಎಂಬ NGO ಮೂಲಕ ಹೊಸ ಜನತಾ ಚಳುವಳಿ ಆರಂಭಿಸಿ ನಂತರ ಅದನ್ನೇ ರಾಜಕೀಯ ಪಕ್ಷವಾಗಿ ಬದಲಾಯಿಸುವ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕೊಯಮತ್ತೂರಿನಾದ್ಯಂತ ಅಣ್ಣಾಮಲೈ ಬೆಂಬಲಿಗರು ನಮ್ಮ ನಾಯಕರೇ ಬನ್ನಿ, ನಮ್ಮನ್ನ ಮುನ್ನಡೆಸಿ ಅಂತ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಹಾಕುವ ಮೂಲಕ ಹೊಸ ಪಕ್ಷದ ಮುನ್ಸೂಚನೆ ಕೊಟ್ಟಿದ್ದಾರೆ. ಅಣ್ಣಾಮಲೈ ಮುಂದಿರುವ ಸವಾಲುಗಳೇನು? ವಿಜಯ್ ಎದುರು ನಿಲ್ತಾರಾ ಸಿಂಗಂ? ಸ್ನೇಹಿತರೆ, ಹೊಸ ಪಕ್ಷ ಕಟ್ಟೋದು ಹೇಳಿದಷ್ಟು ಸುಲಭ ಅಲ್ಲ.
ಒಂದು ಕಡೆ 624 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ಆಗರ್ಭ ಶ್ರೀಮಂತ ಜನಪ್ರಿಯ ನಟ ಹಾಗೂ ಹಾಲಿ ಸಿಎಂ ವಿಜಯ್ ಇದ್ರೆ, ಅವರ ಎದುರಿರೋದು ಕೇವಲ 1.5 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ಯಾವುದೇ ಅಧಿಕಾರ ಇಲ್ಲದ ಅಣ್ಣಾಮಲೈ. ಅಷ್ಟೇ ಅಲ್ಲ, ಅಣ್ಣಾಮಲೈ ಮೇಲೆ ಈಗಾಗಲೇ 80ಕ್ಕೂ ಹೆಚ್ಚು ರಾಜಕೀಯ ಪ್ರೇರಿತ ಕೇಸ್ಗಳು ದಾಖಲಾಗಿವೆ. ಹೀಗಿರುವಾಗ ಭಾರೀ ಹಣಬಲ ಮತ್ತು ಜನಬಲ ಬೇಕಿರುವ ತಮಿಳುನಾಡು ರಾಜಕಾರಣದಲ್ಲಿ ಅಣ್ಣಾಮಲೈ ಸ್ವಂತ ಪಕ್ಷ ಕಟ್ಟಿ ಗೆಲ್ತಾರಾ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಸಿಂಗಂ ಖ್ಯಾತಿಯ ಅಣ್ಣಾಮಲೈ ಅವರ ಮುಂದಿನ ಹೆಜ್ಜೆ ತಮಿಳುನಾಡು ಮಾತ್ರವಲ್ಲ, ದಕ್ಷಿಣ ಭಾರತದ ರಾಜಕಾರಣದಲ್ಲೇ ಭಾರೀ ಸಂಚಲನ ಮೂಡಿಸೋದು ಖಚಿತ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅಣ್ಣಾಮಲೈ ಅವರು ಬಿಜೆಪಿ ತೊರೆಯುವ ನಿರ್ಧಾರ ಸರಿಯಾ? ಒಂದು ವೇಳೆ ಅವರು ಹೊಸ ಪಕ್ಷ ಕಟ್ಟಿದ್ರೆ ನಟ ವಿಜಯ್ ಅವರಿಗೆ ಪೈಪೋಟಿ ನೀಡೋದಕ್ಕೆ ಸಾಧ್ಯವಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜಕೀಯದ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.